ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 23ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಲ್ಪಬುದ್ಧಿ ಅಂತ ಯಾಕೆ ಹೇಳಿದ್ದಾರೆ, ಮೂಢರು ಅಂತಂದರೆ ಯಾರು, ಅದರ ಬಗ್ಗೆ ಎಲ್ಲ ನಾವು ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ದೇವತೆಗಳನ್ನು ಪಡೆಯೋದು ಅಂತಂದರೆ ಏನು, ದೇವತೆಗಳನ್ನು ಪೂಜಿಸುವವರೆಲ್ಲ ಭಕ್ತರು ಅವರನ್ನು ಪಡೆಯುತ್ತಾರೆ ಅಂತ ಹೇಳಿದಾರಲ್ಲ ಅದು, ಮತ್ತು ದೇವೋಪಾಸನೆಯ ಫಲವನ್ನು ಅಂತವತ್ತಂತ ಯಾಕೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದರೆ, ಉಪಾಸನೆಯನ್ನು ಮಾಡುವಂಥ ದೇವತೆಗಳ ಲೋಕದಲ್ಲಿ ತಲುಪಿ, ಅಂದರೆ ಈಗ ನಾವು ಯಾವ ದೇವತೆಯನ್ನು ಉಪಾಸನೆ ಮಾಡ್ತೀವೋ ಆ ದೇವತೆಗಳ ಲೋಕಕ್ಕೆ ಹೋಗ್ತೀವಿ ನಾವು. ಆ ದೇವತೆಗಳ ಸಾಮೀಪ್ಯ, ಸಾರೂಪ್ಯ ಮತ್ತು ಅಲ್ಲಿ ಏನು ಭೋಗಗಳಿದೆಯೋ ಅದನ್ನು ಪಡೆಯೋದೇ ದೇವತೆಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತಂದರೆ ಅರ್ಥ. ಈಗ ನಾವು ಯಾವುದಾದ್ರೂ ಒಂದು ದೇವತೆಯನ್ನು ಪೂಜೆ ಮಾಡಿ ಅವನನ್ನು ಪಡ್ಕೊಂಡ್ವಿ ಅಂದರೆ ಅರ್ಥ ಏನು, ಆ ದೇವತೆಯ ಹಾಗೆ ನಮಗೆ ರೂಪ ಸಿಗುತ್ತೆ, ಇಲ್ಲ ಅವನಿರೋ ಹತ್ರ ಹೋಗಿ ನಾವು ಇರುವಂಥ ಒಂದು ಚಾನ್ಸ್ ನಮಗೆ ಸಿಗುತ್ತೆ. ಅಲ್ಲೇನೇನು ಭೋಗಗಳಿದೆಯೋ ಅದನ್ನೆಲ್ಲ ನಾವು ಪಡ್ಕೊಳ್ಬಹುದು. ಅದನ್ನು ದೇವತೆಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತಂದರೆ ಅರ್ಥ. ದೇವೋಪಾಸನೆಯ ದೊಡ್ಡದರಲ್ಲಿ ದೊಡ್ಡ ಫಲ ಇದೆ. ಅಂದರೆ ನಾವು ಯಾವುದಾದ್ರೂ ದೇವತೆಗಳಿಗೆ ಪೂಜೆ ಮಾಡಿದ್ರು, ಅವನನ್ನೇ ಉಪಾಸನೆ ಮಾಡಿದ್ರು ನಮಗೆ ಸಿಗುವಂಥದ್ದು ಇದು ಮಾತ್ರ. ಆದರೆ ಎಲ್ಲ ದೇವೋಪಾಸಕರಿಗೂ ಕೂಡ ಈ ಫಲ ಸಿಗೋದಿಲ್ಲ. ಹೆಚ್ಚಿನ ಜನರು ಪತ್ನಿ, ಪುತ್ರ, ಧನ ಮತ್ತು ಮಾನ, ಪ್ರತಿಷ್ಠೆ ಈ ರೀತಿಯ ತುಚ್ಛ ಮತ್ತು ಕ್ಷಣಿಕ ಭೋಗಗಳಿಗೋಸ್ಕರ ಉಪಾಸನೆಯನ್ನು ಮಾಡ್ತಾರೆ. ತಮ್ಮ ತಮ್ಮ ಕಾಮನೆಗಳ ಹಾಗೆ ಆ ಭೋಗಗಳನ್ನು ಪಡ್ಕೊಂಡು ಇದು ಬಿಡ್ತಾರೆ. ಅವರು ಮುಂದೆ ಯೋಚನೆನೇ ಮಾಡೋದಿಲ್ಲ. ಕೆಲವರು ಏನು ಅಂದರೆ, ದೇವತೆಯಲ್ಲಿ ಶ್ರದ್ಧೆ ಬೆಳೆದಿದ್ರಿಂದ ಆ ದೇವತೆಯ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ಅವರಲ್ಲಿ ಆ ದೇವತೆಯಲ್ಲಿ ಶ್ರದ್ಧೆ ಬೆಳೆದಿದ್ರಿಂದ ಭೋಗಗಳಿಗಿಂತ ಅವರಿಗೆ ದೇವತೆಗಳಲ್ಲೇ ಹೆಚ್ಚಿನ ಪ್ರೀತಿ ಬಂದು ಅವರು ಉಪಾಸನೆ ಮಾಡ್ತಾರೆ. ಅವರಿಗೆ ಈ ಒಂದು ಪ್ರಪಂಚದ ಚಿಕ್ಕ ಚಿಕ್ಕ ಆಸೆಗಳಿರೋದಿಲ್ಲ. ಆ ದೇವತೆ ಮೇಲೆ ಅಷ್ಟೊಂದು ಆಸೆ ಬಂದು ಅವರನ್ನೇ ಉಪಾಸನೆ ಮಾಡ್ತಾ, ಮತ್ತು ಅವರು ಸಾಯುವಂಥ ಸಮಯದಲ್ಲೂ ಯಾರಿಗೆ ಆ ದೇವತೆಯ ಸ್ಮೃತಿ ಬರುತ್ತೋ ಅವರು ದೇವಲೋಕವನ್ನು ಸೇರ್ಕೊಳ್ತಾರೆ. ಆದರೆ ಆ ದೇವತೆಗಳು, ಅವರಿಂದ ಸಿಗುವಂಥ ಭೋಗಗಳು ಮತ್ತು ಅವರ ಲೋಕಗಳು ಎಲ್ಲವೂ ಕೂಡ ವಿನಾಶಶೀಲ, ವಿನಾಶವಾಗುವಂಥದ್ದೇ ಅನ್ನೋದನ್ನು ಅವರು ನೆನಪಿನಲ್ಲಿ ಇಟ್ಕೋಬೇಕು. ಅವರ ಒಂದು ಲಕ್ಷ್ಯದಲ್ಲಿ ಅಥವಾ ಅವರ ಒಂದು ಚಿತ್ತದಲ್ಲಿ ಅದು ಇರಬೇಕು. ಈ ದೇವತೆಯನ್ನು ನಾನು ಪೂಜಿಸಿ ಈ ಲೋಕಕ್ಕೆ ಹೋದರೂ ಕೂಡ ಅದು ಒಂದಲ್ಲ ಒಂದು ದಿನ ವಿನಾಶವಾಗುವಂಥದ್ದೇ ಅಂತ. ಅದಕ್ಕೋಸ್ಕರ ಆ ಫಲವನ್ನು ಅಂತವತ್ತಂತ ಹೇಳಿರುವಂಥದ್ದು. ಅಂದರೆ ಅದು ಒಂದಲ್ಲ ಒಂದು ದಿವಸ ನಾಶವಾಗುವಂಥದ್ದು ಅಂತ ಹೇಳಿದ್ದಾರೆ. ಈಗ ಮುಂದಿನ ಪ್ರಶ್ನೆ, ಭಗವಂತನನ್ನು ಪಡೆಯೋದು ಅಂತಂದರೆ ಏನು, ಭಗವಂತನ ಆರ್ತರೆ ಮೊದಲಾದ ಎಲ್ಲ ಭಕ್ತರು ಭಗವಂತನನ್ನು ಹೇಗೆ ಪ್ರಾಪ್ತಿ ಮಾಡ್ಕೊಳ್ತಾರೆ, ಮತ್ತು ಈ ವಾಕ್ಯದಲ್ಲಿ ಅಪಿ ಅನ್ನುವಂಥ ಪ್ರಯೋಗದಿಂದ ಯಾವ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಭಗವಂತನ ನಿತ್ಯ ದಿವ್ಯ ಪರಮಧಾಮದಲ್ಲಿ ನಿರಂತರ ಭಗವಂತನ ಹತ್ರನೇ ಇರೋದಿದೆಯಲ್ಲ, ಅವನ ಹತ್ರನೇ ಹೋಗಿ ನಾವು ವಾಸ ಮಾಡೋದಿದೆಯಲ್ಲ, ಅಥವಾ ಅಭೇದ ಭಾವದಿಂದ ಭಗವಂತನಲ್ಲಿ ಏಕತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು. ಎರಡರ ಹೆಸರು ಕೂಡ ಭಗವತ್ ಪ್ರಾಪ್ತಿನೇ ಆಗಿದೆ. ಅವನ ಹತ್ರನೇ ಹೋಗಿ ಅಲ್ಲಿ ಇದ್ಬಿಡೋದು. ಅವನ ಥರಾನೇ, ಅವನೇ ಅಲ್ಲ ಅವನ ಥರಾನೇ ನಾವು ಇರೋದು, ಅದನ್ನು ಭಗವತ್ ಪ್ರಾಪ್ತಿ ಅಂತ ಹೇಳೋದು. ಭಗವಂತನ ಜ್ಞಾನಿ ಭಕ್ತರ ದೃಷ್ಟಿಯಲ್ಲಿ ಸಂಪೂರ್ಣ ಜಗತ್ತು ಭಗವಂತನದ್ದೇ ಸ್ವರೂಪ. ಅದರಿಂದ ಅವರಿಗೆ ಭಗವಂತ ನಿತ್ಯ ಪ್ರಾಪ್ತವಾಗಿದ್ದಾನೆ. ಅವನು ಇನ್ನೆಲ್ಲೋ ಹೋಗಬೇಕಾಗಿಲ್ಲ, ಅವನು ಎಲ್ಲ ಕಡೆನೂ ಭಗವಂತನೇ ಇದ್ದಾನೆ ಅನ್ನೋದು ಅವನಿಗೆ ಅನುಭವಕ್ಕೆ ಬಂದ್ಬಿಟ್ಟಿರುತ್ತೆ. ಆಯಿತಾ? ಅದಕ್ಕೋಸ್ಕರ ಅವರಿಗೆ ಇಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಭಗವಂತ ಇಲ್ಲ, ಆ ರೀತಿ ಇಲ್ಲ. ಅವನಿಗೆ ಇಡೀ ಜಗತ್ತೇ ಅವನಿಗೆ ಭಗವಂತ ಸ್ವರೂಪವಾಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅವನಿಗೆ ಪ್ರತಿ ನಿತ್ಯ ಪ್ರತಿ ಗಳಿಗೆ ಭಗವಂತನೇ ಇರ್ತಾನೆ, ಅವನಿಗೆ ಪ್ರಾಪ್ತನಾಗಿರ್ತಾನೆ. ಅವ್ರಿಗೆ ಹೇಳೋದು ಏನೂ ಇಲ್ಲ. ಇನ್ನು ಜಿಜ್ಞಾಸು ಭಕ್ತರಿರ್ತಾರಲ್ಲ, ಅವರು ಭಗವಂತನನ್ನು ತತ್ವದಿಂದ ತಿಳ್ಕೋಬೇಕು ಅಂತ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಭಗವಂತನ ತತ್ವಜ್ಞಾನ ಸಿಕ್ಕಿದ ತಕ್ಷಣ ಭಗವತ್ ಪ್ರಾಪ್ತಿ ಆಗಿಬಿಡುತ್ತೆ. ಇನ್ನು ಉಳಿದವರು ಅರ್ಥಾರ್ಥಿ ಮತ್ತು ಆರ್ತರು, ಅವರು ಕೂಡ ಭಗವಂತನ ದಯೆಯಿಂದ ಭಗವಂತನನ್ನೇ ಪಡ್ಕೊಳ್ತಾರೆ. ಭಗವಂತ ಪರಮ ದಯಾಳು. ಅವನು
ಎಲ್ಲರಿಗೂ ಕೂಡ ಒಳ್ಳೇದು ಮಾಡುವಂಥವನು, ಪರಮ ಸುಹೃದವನು. ಅವನು ಯಾವ ಮಾತಿನಿಂದ ಭಕ್ತನಿಗೆ ಶ್ರೇಯಸ್ಸಾಗುತ್ತೋ, ಯಾವ ರೀತಿ ಅವನು ಬೇಗನೆ ತನ್ನ ಹತ್ರ ಬರೋದಕ್ಕೆ ಆಗುತ್ತೋ ಅದೇ ಕೆಲಸವನ್ನು ಮಾಡ್ತಾನೆ. ಯಾಕಂದರೆ ಅವನಿಗೆ ಭಕ್ತನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗ ಅವನು ನನ್ನನ್ನು ಬಂದು ಸೇರ್ತಾನೋ ಅಂತ ಅವನಿಗೆ ಏನೇನು ಬೇಕೋ ಸಹಾಯಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಯಾವ ಕಾಮನೆಯ ಪೂರ್ತಿಯಿಂದ ಮತ್ತು ಯಾವ ಸಂಕಟದ ನಿವಾರಣೆಯಿಂದ ಭಕ್ತನಿಗೆ ಕೆಟ್ಟದ್ದಾಗುತ್ತೋ, ಅವನಿಗೆ ತೊಂದರೆ ಆಗುವಂಥದ್ದಾಗುತ್ತೋ, ಮತ್ತು ಮೋಹವಶನಾಗಿ ಭಕ್ತನು ಯಾಚಿಸಿದ್ರೂ ಕೂಡ ಭಗವಂತ ಆ ಕಾಮನೆಯನ್ನು ಪೂರ್ತಿ ಮಾಡೋದಿಲ್ಲ, ಆ ಸಂಕಟ ನಿವಾರಣೆಯನ್ನು ಮಾಡೋದಿಲ್ಲ. ಯಾಕಂದರೆ ಅದನ್ನು ಮಾಡಿಬಿಟ್ರೆ ಅವನಿಗೆ ತೊಡಕಾಗುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಭಗವಂತನಿಗಿಂತ ಒಳ್ಳೆ ಫ್ರೆಂಡು ನಮಗಿಲ್ಲ. ಯಾಕಂದರೆ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಅವನಿಗೆ ಗೊತ್ತಿರುತ್ತೆ. ನಾವು ಎಷ್ಟೇ ಬೇಡ್ಕೊಂಡ್ರೂ ಕೂಡ ನಮಗದು ತೊಂದರೆ ಆಗುತ್ತೆ ಅಂತಂದರೆ ಅವನು ಕೊಡೋದೇ ಇಲ್ಲ. ಮೋಹಕ್ಕೆ ವಶರಾಗ್ತೀವಿ ನಾವು ಕೂಡ ಅಲ್ವಾ. ಮೋಹಕ್ಕೆ ವಶರಾಗಿ ನಾವು ಅವನ ಹತ್ರ ಬೇಡ್ಕೊಳ್ತೀವಿ ನಮಗಿಂತ ಕಾಮನೆಯನ್ನು ಪೂರ್ತಿ ಮಾಡುವಂತ. ಆದರೆ ಅವನೇನು ಮಾಡ್ತಾನೆ, ಇವನಿಗೆ ತೊಂದರೆ ಆಗುತ್ತದು ಅಂತ ಗೊತ್ತಾದರೆ ಆ ಕಾಮನೆಯನ್ನು ನಾನು ಎಷ್ಟೇ ಬೇಡ್ಕೊಂಡ್ರು ಅವನು ಕೊಡೋದಿಲ್ಲ. ಮತ್ತು ಯಾವುದರ ಪೂರ್ತಿ ಆಗೋದ್ರಿಂದ ಅವನ ಭಕ್ತರು ಇರ್ತಾರಲ್ಲ ಅವರ ವಿಶ್ವಾಸ ಮತ್ತು ಪ್ರೀತಿ ಬೆಳೆಯುತ್ತೋ ಅಂಥದನ್ನು ಮಾತ್ರ ಅವನು ಕೇಳ್ದಿದ್ರೂ ಕೂಡ ನಮಗೆ ಕೊಟ್ಟು ಅಂಥ ಕಾಮನೆಗಳಿದ್ದರೆ ಅದನ್ನು ಪೂರ್ತಿ ಮಾಡಿಬಿಡ್ತಾನೆ ಅವನು. ಅದಕ್ಕೋಸ್ಕರನೇ ಭಗವಂತನ ಭಕ್ತರು ಕಾಮನೆಯ ಪೂರ್ತಿಯ ಜೊತೆಗೆ ಮುಂದುವರಿತಾ ಭಗವಂತನನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಇಲ್ಲಿ ಕಾಮನೆಗಳನ್ನು ಬಿಟ್ಟುಬಿಡಬೇಕು ಅಂತೇನಿಲ್ಲ. ನಾವು ಅಂದ್ಕೊಂಡ್ರೂ ಅದನ್ನು ಯಾವ್ದು ಕೊಡಬೇಕು, ಎಷ್ಟು ಕೊಡಬೇಕು ಅವನಿಗೆ ಗೊತ್ತಿರುತ್ತೆ. ಸಮಯಕ್ಕೆ ನಮಗೆ ಕೊಡ್ತಾ ಹೋಗ್ತಾನೆ. ಸೊ ಅದಕ್ಕೆ ಭಕ್ತರ ಒಂದು ವಿಧಾನ ಇದೆಯಲ್ಲ ಚೆನ್ನಾಗಿದೆ. ಯಾಕಂದರೆ ಕಾಮನೆಗಳೂ ಈಡೇರಿಸ್ಕೊಳ್ತಾ ಇರ್ತಾರೆ ಭಕ್ತರು, ಜೊತೆಗೆ ಭಗವಂತನನ್ನು ಪಡ್ಕೊಳ್ತಾ ಇರ್ತಾರೆ. ಆ ಭಾವದಿಂದ ಈ ಶ್ಲೋಕದಲ್ಲಿ ಅಭಿಪ್ರಯೋಗವನ್ನು ಮಾಡಿದ್ದಾರೆ. ಒಂದು ಸರಿ ಯಾವುದೇ ಉದ್ದೇಶದಿಂದ ಭಗವಂತನಲ್ಲಿ ಒಂದು ಸಂಬಂಧವನ್ನು ಬೆಳೆಸ್ಕೊಂಬಿಟ್ವಿ ಅಂತಂದರೆ ಮತ್ತೆ ಅವನ ಅದನ್ನು ಕಡ್ಕೊಳ್ಳೋದಕ್ಕೆ ಇಷ್ಟಪಡೋದು, ಅಂದರೆ ಕಟ್ ಮಾಡೋದಕ್ಕೆ ಇಷ್ಟಪಟ್ಟರೂ ಕೂಡ ಭಗವಂತ ಅದನ್ನು ಕಟ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಭಗವಂತನ ಸ್ವಭಾವನೇ ಹಾಗೆ. ಅವನು ಭಕ್ತನಿಗೆ ಅವನು ಏನು ಇಷ್ಟಪಡ್ತಾನೋ ಅಂಥ ವಸ್ತುವನ್ನು ಕೊಟ್ಟು, ಅಥವಾ ಆ ವಸ್ತುವಿನ ಪರಿಣಾಮದಲ್ಲಿ ಹಾನಿ ಏನಾದರೂ ಆಗತ್ತೆ ಅವನಿಗೆ, ಇದನ್ನು ಕೊಟ್ಟರೆ ಅವನ ತೊಂದರೆಗೆ ಸಿಕ್ಕಾಕ್ಕೊಳ್ತಾನೆ ಅನ್ನೋದು ಅವನಿಗೇನಾದರೂ ಗೊತ್ತಾದರೆ ಅವನಿಗೆ ಕೊಡೋದಿಲ್ಲ. ಅವನು ಕೊಟ್ಟರು ಕೊಡದೇ ಇದ್ರೂ ಕೂಡ ಆ ಭಕ್ತಿ ಅನ್ನೋದು ನಾಶವಾಗೋದಿಲ್ಲ. ಅದು ಭಗವಂತನ ಭಕ್ತಿಯ ಮಹಿಮೆ. ಈಗ ಭಕ್ತರ ಜೀವನದಲ್ಲಿ ನೋಡಿ, ಬೇಕಾದಷ್ಟು ಜನರಿಗೆ ಎಷ್ಟೆಲ್ಲ ತೊಂದರೆಗಳು ಬರುತ್ತೆ, ಹಿಂಸೆಗಳನ್ನು ಅನುಭವಿಸ್ತಾರೆ, ಕಷ್ಟಗಳು ನಷ್ಟಗಳು ಎಲ್ಲವನ್ನ ಅನುಭವಿಸ್ತಾರೆ. ಆದರೂ ಕೂಡ ಭಗವಂತನ ಭಕ್ತಿಯನ್ನು ಬಿಡೋದಿಲ್ಲ ಅವರು. ಅದು ಆ ಭಕ್ತಿಯ ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಅದು ಅವನ ಒಳಗಡೆ ಅಡಕೊಂಡಿದ್ದು ಅವಕಾಶ ಸಿಕ್ಕದಾಗಲೆಲ್ಲ ಅವನನ್ನು ಭಗವಂತನ ಕಡೆ ತಳ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಸರಿ ಯಾವುದೇ ಕಾರಣದಿಂದ ಸಿಕ್ಕಿದಂಥ ಭಕ್ತಿ ಅನೇಕ ಜನ್ಮಗಳು ಕಳೆದ್ರೂ ಕೂಡ ಅವನಿಗೆ ಭಗವಂತನ ಪ್ರಾಪ್ತಿಯಾಗುತ್ತಲ್ಲ, ಅಲ್ಲಿವರೆಗೂ ಕೂಡ ಅವನನ್ನು ಬಿಡೋದಿಲ್ಲ ಅದು. ಮತ್ತು ಭಗವಂತನ ಪ್ರಾಪ್ತಿ ಆದಮೇಲಂತೂ ಭಕ್ತಿಯನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಉಳಿಯೋದಿಲ್ಲ. ಮತ್ತು ಭಕ್ತಿ, ಭಕ್ತ ಮತ್ತು ಭಗವಂತನ ಏಕತೆ ಉಂಟಾಗ್ಬಿಡುತ್ತೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಕ್ತನೂ ಇರ್ತಾನೆ, ಭಗವಂತನೂ ಇರ್ತಾನೆ. ಎಲ್ಲಿ ಭಕ್ತ ಇರ್ತಾನೋ ಅಲ್ಲಿ ಭಕ್ತಿ ಇರುತ್ತೆ, ಭಗವಂತ ಇರ್ತಾನೆ. ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಭಕ್ತಿ ಮತ್ತು ಭಕ್ತ, ಇದು ಮೂರು ಒಂದಕ್ಕೊಂದು ಸೇರ್ಕೊಂಡಿರುತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.